ರಂಗೇರ್ತಾ ಇದೆ ತುಮಕೂರು ಲೋಕಸಭಾ ಚುನಾವಣಾ ಅಖಾಡ. ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ದಲಿತ ಮತ ಸೆಳೆಯಲು ಮುಂದಾಗ್ತಾ ಇದ್ದಾರೆ ಮುದ್ದಹನುಮೇಗೌಡ. ದಲಿತ ಸಮುದಾಯದ ಜನ ನನಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ನಿರೀಕ್ಷೆಗೂ ಮೀರಿ ಲೋಕಸಭೆ ಸದಸ್ಯರಾಗಿ ಕೆಲಸ ಮಾಡ್ತೇನೆ, ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮುದ್ದಹನುಮೇಗೌಡರು ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇಂದಿನ ದಿನಕ್ಕೆ ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇರ್ತಕ್ಕಂಥದ್ದು. ಅಬ್ಬರದ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಮುದ್ದಹನುಮೇಗೌಡರು ತೊಡಗಿಸಿರ್ತಕ್ಕಂಥದ್ದು. ಇವತ್ತೇನೋ ತುಮಕೂರು ನಗರದ PSK ಕಾಲೋನಿಯಲ್ಲಿ ದಲಿತ ಸಮುದಾಯದ ಮುಖಂಡರ ಜೊತೆ ಸಭೆಯನ್ನು ನಡೆಸಿರ್ತಕ್ಕಂಥದ್ದು. ನನ್ನೊಟ್ಟಿಗೆ ಮಾತನಾಡೋದಕ್ಕೀಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಮುದ್ದಹನುಮೇಗೌಡ ಇದ್ದಾರೆ, ಅವನ್ನೇ ಮಾತಾಡ್ಸೋಣ. ಸರ್, ಇವತ್ತು ಸಭೆಯನ್ನು ನಡೆಸಿದ್ರ, ದಲಿತ ಮತಗಳ ಮುಖಂಡರ ಜೊತೆ ಸಭೆಯನ್ನು ನಡೆಸಿ ಓಲೈಕೆ ಕೂಡ ಮುಂದಾಗಿರ್ತಕ್ಕಂಥದ್ದು, ಏನು ಹೇಳ್ತಾರೆ? ಇಲ್ಲ, ಭಾಳ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ತೀವಿ, ಮುದ್ದಹನುಮೇಗೌಡರನ್ನ ಗೆಲ್ಲಿಸ್ತೀವಿ ಅಂತ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದಕ್ಕೆ ಬೇಕಾದಷ್ಟು ಕಾರಣಗಳು ಕೂಡ ಕೊಟ್ಟಿದ್ದಾರೆ. ಯಾಕೆ ನಾವು ಕಾಂಗ್ರೆಸ್ ಬೆಂಬಲಿಸ್ತೀವಿ, ಕೇಂದ್ರದಲ್ಲಿ ಏನೇನು ನಡೀತದೆ ಅಂತ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಬಟ್ ಭಾಳ ಸಂತೋಷ ಆಯಿತು. ಎಲ್ಲರೂ ಕೂಡ ಎಲ್ಲ ಸಂಘಟನೆಗಳು ಕೂಡ ಒಗ್ಗಟ್ಟಾಗಿ ಇವತ್ತು ಒಂದು ದೃಢವಾದ ನಿರ್ಧಾರ ತೊಗೊಂಡಿದ್ದಾರೆ. ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಅಂತ ನಾನು ಅವ್ರಿಗೆಲ್ಲರೂ ಋಣಿಯಾಗಿದ್ದೇನೆ. ಅವರ ನಿರೀಕ್ಷೆ ಏನು ಇಟ್ಕೊಂಡಿದ್ದಾರೆ ಅದಕ್ಕೆ ಮೀರಿ ನಾನು ನಿಜವಾಗ್ಲೂ ಕೂಡ ಅವ್ರ ಜೊತೆ ನಿಂತ್ಕೊಳ್ತೀನಿ. ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಕ್ಷೇತ್ರದಾದ್ಯಂತ ಬೆಳಗ್ಗೆಯಿಂದ ಕೂಡ ರಾತ್ರಿವರೆಗೂ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ, ಮತದಾರರನ್ನ ಮುಟ್ಟುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯ ನಿಮ್ಗೆ ರೆಸ್ಪಾನ್ಸ್? ಭಾಳ ಚೆನ್ನಾಗಿದೆ. ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರೊಬ್ಬರು ಈ ಎಲ್ಲ ರಂಗಗಳು ಅಂದರೆ ಪಾರ್ಲಿಮೆಂಟ್ನಲ್ಲಿ ಮತ್ತು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮತ್ತು ಜನಗಳ ಜೊತೆ ಸಂಪರ್ಕ ಇವೆಲ್ಲದರಲ್ಲೂ ಕೂಡ ಇಷ್ಟು ಮಟ್ಟಿಗೆ ಮಾಡ್ಬೋದು ಅಂತ ಅನ್ನೋದಕ್ಕೆ ಇವತ್ತು ನನ್ನನ್ನು ನೋಡಿ ಅವರು ಪುನಃ ನನಗೆ ಮತ್ತೊಂದು ಅವಕಾಶ ಕೊಡಬೇಕು ಅಂತ ಹೇಳ್ತಾರೆ. ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಗೌಡ್ರನ್ನ ವಿರೋಧಿಸ್ತೀರಾ, ಗೌಡ್ರ ಹತ್ರ ದುಡ್ಡಿಲ್ವಾ ಅನ್ನೋ ಒಂದು ಮಾತನ್ನು ಕೂಡ ಮಾತಾಡೋದ್ರಿ ನೀವೇ ಮಾತಾಡೋಂಥ ಸಂದರ್ಭದಲ್ಲಿ? ಇಲ್ಲ, ಅವ್ರು ಯಾರೋ ವಿರೋಧಿಗಳು ಹಂಗೆ ಹೇಳಿದ್ ಕೇಳಿದೆ ಅಷ್ಟೇ. ಹೌದು, ನನ್ನ ಹತ್ರ ಹಣದ್ದೆಲ್ಲ ಇರೋದು, ನನ್ನ ಹತ್ರ ಇದು ಹೃದಯ ಶ್ರೀಮಂತಿಕೆ ಇದೆ, ಜನಸಾಮಾನ್ಯರ ಕಷ್ಟಗಳನ್ನು ನೋವುಗಳನ್ನ ಅರ್ಥ ಮಾಡ್ಕೊಳ್ಳೋ ಹೃದಯ ಶ್ರೀಮಂತಿಕೆ ಇದೆ ಅಂತ ಹೇಳಿದೆ. ತುಮಕೂರಿಗೆ ಮುದ್ದಹನುಮೇಗೌಡರು ಯಾಕೆ ಬೇಕು? ನಾನು ಈ ಜಿಲ್ಲೆ ಅಭಿವೃದ್ಧಿಗೋಸ್ಕರ, ಈ ಜಿಲ್ಲೆ ಜನರ ಧ್ವನಿಯಾಗಿ ಲೋಕಸಭೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡಲಿಕ್ಕೋಸ್ಕರ ಮುದ್ದಹನುಮೇಗೌಡ ಬೇಕು. ಮತದಾರರಿಗೆ ಏನು ಹೇಳಕ್ಕೆ? ಏನಿಲ್ಲ, ಭಾಳ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ, ನನಗೊಂದು ಅವಕಾಶ ಕೊಡಿ. ನಿಮ್ಮ ನಿರೀಕ್ಷೆಗೆ ಮೀರಿ ನಾನು ಒಬ್ಬ ಸಮರ್ಥ ಲೋಕಸಭಾ ಸದಸ್ಯನೇ ಕೆಲಸ ಮಾಡ್ತೀನಿ. ಸೋಮಣ್ಣ ಅವ್ರ ಹತ್ರ ದುಡ್ಡಿಸ್ಕೊಳ್ಳಿ, ಮುದ್ದಹನುಮೇಗೌಡರಿಗೆ ವೋಟ್ ಹಾಕಿ ಅಂತ ಹೇಳಿ ನಾನು ಅದನ್ನ ಹೇಳೋದು. ಇದಿಷ್ಟು ಕೂಡ ಏನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಮುದ್ದಹನುಮೇಗೌಡರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನೀಟಲ್ಲಿ TV5 ಕನ್ನಡ, ತುಮಕೂರು.